ಕೊಪ್ಪಳ ಕಾದಾಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಮೋಟಮ್ಮ, ರವಿ, ತ್ಯಾಗರಾಜ್ ಮತ್ತು ರಮೇಶ್ ಬಾಬು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೊಂದು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ರಮೇಶ್ ಬಾಬು ಜೊತೆಗೆ. ರಮೇಶ್, ಒಂದು ಮಾತು ನಿಜ, ಎಲ್ಲೋ ಒಂದು ಕಡೆಗೆ JDS ಪ್ರಭಾವ ಅಷ್ಟಿಲ್ಲ ಅನ್ನುವಂಥದ್ದು. ನಿಜಕ್ಕೂ ಕರಡಿ ಸಂಗಣ್ಣ JDSನಿಂದಲೇ ಬಂದ್ರ ಅನ್ನೋಷ್ಟರ ಮಟ್ಟಿಗೆ, ಯಾಕಂದರೆ ಬೇರೆ ಬೇರೆ ಕಡೆ ನಾವು ಕೂಡ ಸಾಕಷ್ಟು ಸುತ್ತಾಡ್ಕೊಂಡು ಬಂದಿದ್ದೀವಿ. ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿದ್ರೆ ಯಾಕೋ ಅಷ್ಟು ಪೂರಕವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಹೇಳಿದಿರ್ತಾವೆ? ಇಲ್ಲ, ಅದು ಸಂದರ್ಭ ಏನಾಗಿದೆ ಅಂದರೆ, ಬಹುಶಃ ರವಿಯವರು ಪ್ರಸ್ತಾಪ ಮಾಡ್ತಾ ಹೇಳಿದ್ರು, ಒಂದು ಚುನಾವಣೆ, ಒಂದು ಕ್ಷೇತ್ರ ಅಂದಾಗ ಸ್ಥಳೀಯ ಅಂಶಗಳು, ಸ್ಥಳೀಯ ಅಭ್ಯರ್ಥಿ, ಪಕ್ಷ ಸಂಘಟನೆ, ಹಲವಾರು ಅಂಶಗಳು ಕ್ರೋಢೀಕರಣ ಆಗ್ತವೆ. ಇಲ್ಲಿ ಕರಡಿ ಸಂಗಣ್ಣವರು ದಿಢೀರಂತ, ಯಾಕೆಂದರೆ ಇಡೀ ಪಕ್ಷದ ಒಂದು ಸಂಘಟನೆ ಅವರ ಜೊತೆಯಲ್ಲಿತ್ತು, ದಿಢೀರಂತ ಅವರು ಇಲ್ಲಿ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದರು. ಹಾಗಾಗಿ ಸಿಕ್ಕಂಥ 6 ತಿಂಗಳ ಕಾಲಾವಕಾಶದಲ್ಲಿ ನಾವು ಅಲ್ಲಿ ಸಂಘಟನೆ ಮಾಡುವಂಥ ವಿಷಯದಲ್ಲಿ ಕೆಲವು ತೊಡಗುಗಳು ಆಗಿರ್ಬೋದು. ಹಂಗಂತ ನಮ್ಮ ಅಭ್ಯರ್ಥಿ ವೀಕು ಅಥವಾ ನಮಗೆ ಅವಕಾಶ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಬಹುಶಃ ನಾವು ಅದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ಸ್ಥಳೀಯ ಅಭ್ಯರ್ಥಿ ಜೊತೆಗೆ ಕುಮಾರಸ್ವಾಮಿಯವರು ನಮ್ಮ ನಾಯಕರು, ಕುಮಾರಸ್ವಾಮಿಯವರ ಕಾಲದಲ್ಲಿ ಮಾಡುವಂಥ ಕೆಲಸಗಳು ಮತ್ತು ಕುಮಾರಸ್ವಾಮಿಯವರ ಸಂಘಟನೆ, ಇವೆರಡನ್ನೂ ಇಟ್ಕೊಂಡು ಆ ಕೊಪ್ಪಳದಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಬೇರೆಯವ್ರಿಗಿಂತ ಆ್ಯಕ್ಚುಲಿ ಸ್ಟ್ರಾಂಗ್ ಆಗಬೇಕಾಗಿತ್ತು ಇವರು ಅಂತ. ಯಾಕಂದರೆ ಇವರೆಲ್ಲ ರಾಜಕೀಯ ಹಿನ್ನೆಲೆ ಇಲ್ದಿರುವಂಥವ್ರು, ಅಂದರೆ ಇವ್ರ ತಂದೆ ಇವರ ವಂಶದಲ್ಲಿ ನೋಡಿದ್ರೆ. ಆದರೆ ಇವರ ತಂದೆ ವಿರೂಪಾಕ್ಷಗೌಡರು ಹಿಂದೆ ಶಾಸಕರಾಗಿದ್ದಂಥವ್ರು, ಅದರ ಪ್ರಭಾವ ಇದೆ. ಜೊತೆಗೆ ಇವಾಗಲೂ ಕೂಡ ಏನು ಅಂತಂದರೆ ಒಂದು ರಕ್ತದಲ್ಲಿ ಒಂದು ದೊಡ್ಡ ಗೌರವ ಮರ್ಯಾದೆಯಿಂದ ನೋಡ್ತಾರೆ. ಅವ್ರ ವಾಡೆ ಗಿಡೆ ನೋಡಿಬಿಟ್ರೆ, ಇರುವಂಥ ರೀತಿ ನೀತಿಗಳು ನೋಡಿಬಿಟ್ರೆ, ಕೊಪ್ಪಳದಲ್ಲಿರುವಂಥ ಕೋಟ್ಯಾಧಿಪತಿ ಕ್ಯಾಂಡಿಡೇಟ್ಗಳಲ್ಲಿ ಇವರೊಬ್ಬರೇ ಕೋಟ್ಯಾಧಿಪತಿ ಕ್ಯಾಂಡಿಡೇಟ್ ಅಂತ ಹೇಳಲೇಬೇಕು ನಾವು. ಸೊ ಇಂಥ ಸಂದರ್ಭದಲ್ಲಿ ಏನೋ ಎಲ್ಲಿ ಎಡವಟ್ಟಾಗಿರೋದು ಎಲ್ಲಿ? ಹಾಗಾದರೆ ಬರೀ ಹಣಕಾಸು ವಿಷಯದ ಒಂದೇ ಅಲ್ಲ, ಎಲ್ಲ ವಿಚಾರದಲ್ಲೂ JDS ಅಭ್ಯರ್ಥಿ ಉತ್ತಮವಾದಂಥ ಗುಣಗಳನ್ನ ಹೊಂದಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ನಮಗೆ ಬಂದಿರತಕ್ಕಂಥ ಪ್ರಶ್ನೆ, ಒಂದು ಮೌನವಾದಂಥ ಒಂದು ವೋಟಿಂಗ್ ಸಿಸ್ಟಮ್. ಈಗೇನಾಗುತ್ತೆ, ಸ್ವಾಭಾವಿಕವಾಗಿ ರೂಲಿಂಗ್ ಸರ್ಕಾರ ಯಾವುದು, ರೂಲಿಂಗ್ ಗೌರ್ಮೆಂಟ್ ಯಾವುದಿರುತ್ತೆ ಅದಕ್ಕೆ ಜನ ರಿಯಾಕ್ಟ್ ಮಾಡೋಂಥದ್ದು ಅಥವಾ ಅಲ್ಲಿಂದ ಹೆಚ್ಚಿಗೆ ನಿರೀಕ್ಷೆ ಮಾಡೋಂಥದ್ದು ಸ್ವಾಭಾವಿಕವಾಗಿರುತ್ತೆ. ಹಾಗಾಗಿ ಜನ ಎಕ್ಸ್ಪ್ರೆಸ್ ಮಾಡೋದು ಬೇರೆ ರೀತಿ ಇರ್ಬೋದು, ವೋಟಿಂಗ್ ಪ್ಯಾಟರ್ನು ಸಹ ಬೇರೆ ರೀತಿ ಆಗ್ಬೋದು. ಬಹುಶಃ ನಮ್ಗೆ ಅಲ್ಲಿ ಅನಿಸುತ್ತೆ, ನಾವು ಒಳ್ಳೆ ಅಭ್ಯರ್ಥಿಯನ್ನು ಹಾಕಿದ್ದೇವೆ, ಒಳ್ಳೆ ಸಂಘಟನೆಯ ಕೆಲಸವನ್ನು ಮಾಡಿದ್ದೇವೆ. ಬಹುಶಃ ಕುಮಾರಸ್ವಾಮಿಯವರು ಅಲ್ಲಿ ವಾಸ್ತವ ಇಟ್ಕೊಂಡು ಅವ್ರ ಜೊತೆಗೆ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಮತ್ತು ಹೊರಟ್ಟಿಯವರು, ನಮ್ಮ ಮಿರಾಜ್ ಇವರು ಜಮೀರ್ ಅಹಮದ್ ಅವರು, ಹೀಗಾಗಿ ವಿವಿಧ ಮತ್ತು ಬಂಡೆಪ್ಪ ಕಾಶೆಂಪುರವರು, ಇವರೆಲ್ಲ ಒಂದು ಟೀಮ್ ವರ್ಕ್ ಥರ ಅಲ್ಲಿ ಸಂಘಟನೆ ಮಾಡಿ ಕೆಲಸ ಮಾಡಿದ್ದಾರೆ. ಬಹುಶಃ ಚುನಾವಣಾ ಸಮಯದಲ್ಲಿ ಸಿಕ್ಕಂಥ ಕಡಿಮೆ ಅವಕಾಶದಲ್ಲಿ, ನಮ್ಮ ಸೀಮಿತ ಅವಕಾಶಗಳಲ್ಲಿ ಒಳ್ಳೆ ಸಂಘಟನೆ ಕೆಲಸ ಆಗಿದೆ. ಅಲ್ಲಿ ನಾವು ಆಶಾಭಾವನೆ ಹೇಳೋ ಪ್ರಕಾರ ಜನರ ಮನೋಭಾವನೆ ಇದೆ, ಅದು ಹೊರಗಡೆ ಗೊತ್ತಾಗ್ತಿಲ್ಲ, ಆದರೆ ಒಳಗಿಂದೊಳಗೆ ಕೆಲಸ ಆಗಿದೆ ಅಂತಿರ್ತಾವೆ. ಇಲ್ಲ, ನಮ್ಮ ಪಕ್ಷದ ಬಗ್ಗೆ ಕುಮಾರಸ್ವಾಮಿಯವ್ರ ಬಗ್ಗೆ ಅಭಿಪ್ರಾಯ ಇದೆ, ಆ ಅಭಿಪ್ರಾಯ ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ಭಾವನೆ ನಾವು ಇಟ್ಕೊಂಡಿದ್ದೇವೆ. ಎಸ್, ತ್ಯಾಗರಾಜ, ನಾನು ನಿಮಗೆ ಕೇಳಲೇಬೇಕು. ಬಹುಶಃ ಏನು ಅಂದರೆ, ಆಪರೇಷನ್ ಕಮಲದ ಕೊನೆಯ ಉಪಚುನಾವಣೆ ಅಂತ ಅನ್ನಿಸ್ತಾ ಇದೆ. ಗೆಲುವು ಯಾರಿಗಾಗುತ್ತೋ ಸೋಲು ಯಾರಿಗಾಗುತ್ತೆ, ಯಾಕಂದರೆ ಎಲ್ಲ ಪಕ್ಷಗಳು ಕೂಡ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸನ ವ್ಯಕ್ತಪಡಿಸ್ತಾ ಇವೆ. ಆದರೆ ಒಂದು ಮಾತ್ರ ನಿಜ, ಯಾರಿಗೆ ಗೆಲುವಾಗಲಿ ಯಾರಿಗೆ ಸೋಲಾಗಲಿ, ಈ ಒಂದು ಚುನಾವಣೆ ಕಲಿಸುವಂಥ ಪಾಠ ಏನು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಇಲ್ಲಿ ಈ ಚುನಾವಣೆ ಬಂದಿರುವಂತಹ ಸಂದರ್ಭವನ್ನು ನಾವು ನೋಡಬೇಕಾಗುತ್ತೆ. ಈಗ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಇನ್ನು 1.25 ವರ್ಷ ಬಾಕಿ ಉಳಿದಿದೆ. ಸೊ ಇವತ್ತಿನ ಚುನಾವಣೆಯ ಫಲಿತಾಂಶ ಮುಂದಿನ ಚುನಾವಣೆಗಳಿಗೆ ದಿಕ್ಸೂಚಿ ಆಗುತ್ತೆ ಅಂತೇಳಿ ನನಗೇನು ಅನಿಸೋದಿಲ್ಲ. ಮತ್ತು ಸನ್ನಿವೇಶ ಮತ್ತು ಸಂದರ್ಭ ಇದೆಯಲ್ಲ, ಈಗ ಸರ್ಕಾರಕ್ಕೆ ತಲ್ಲಣ ತಂದಿರುವಂತಹ ಈ ಹಗರಣಗಳು ಮತ್ತು ಈ ಪ್ರಕರಣಗಳು, ಕೋರ್ಟ್ ಕೇಸ್ಗಳು ಇದೆಲ್ಲ ಒಂದು ವೇಳೆ ಇದೇನೂ ಇಲ್ಲದೆ ಇದ್ದರೆ, ಈ ಪರಿಸ್ಥಿತಿ ಇಲ್ಲದೆ ನೀವು ಪಕ್ಕದಲ್ಲಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೀವು ನೋಡಿದರೆ ಒಂದು ಕಾಂಕ್ರೀಟಾಗಿ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರ್ಬೋದಾಗಿತ್ತು. ಆದರೆ ಈ ಚುನಾವಣೆ ಫಲಿತಾಂಶ ಬೀರುವಂತಹ ಪರಿಣಾಮವನ್ನು ಈ ಕೋರ್ಟ್ ಪ್ರಕರಣಗಳ ಪರಿಣಾಮ ಇದೆಯಲ್ಲ, ಮೆಟ್ಟಿ ನಿಂತಿದೆ ಅದು. ಸೊ ಹೀಗಾಗಿ ಈ ಚುನಾವಣೆಯಿಂದ ಏನೋ ಒಂದು ರಾಜಕೀಯ ಪಕ್ಷಗಳಿಗೆ ಎಲ್ಲ ಪಾಠ ಏನೋ ಆಗುತ್ತೆ ಅಂತೇಳಿ ನನಗೇನೋ ಅನಿಸೋದಿಲ್ಲ. ಈ ಚುನಾವಣಾ ಫಲಿತಾಂಶವನ್ನು ಮೀರಿದಂತಹ ಒಂದು ಸನ್ನಿವೇಶ ಹೊರಗಡೆ ಈಗಾಗಲೇ ಎಲ್ಲರ ಕಣ್ಣೆದುರುಗಡೆ ಇದೆ. ಆ ಸನ್ನಿವೇಶ ಅಂದರೆ ಆ ಕೋರ್ಟ್ ಪ್ರಕರಣಗಳಲ್ಲಿ ಬರ್ತಕ್ಕಂತಹ ಫಲಿತಾಂಶಗಳು, ಅದು ಮುಂದೆ ಬೇರೆ ಬೇರೆ ಪಕ್ಷದ ಒಳಗಿನ ಸನ್ನಿವೇಶಗಳು, ಪಕ್ಷದ ಒಳಗಿನ ಸನ್ನಿವೇಶಗಳು. ಮತ್ತು ಇನ್ನೊಂದು ನನಗೇನು ಅನಿಸುತ್ತೆ ಅಂತಂದರೆ, ಉಳಿದ 2 ಪಕ್ಷಗಳಿಗೆ ಅಂದರೆ ಪ್ರತಿಪಕ್ಷಗಳಿಗೆ ಕಂಪೇರ್ ಮಾಡಿದಾಗ ಆಡಳಿತ ಪಕ್ಷಕ್ಕೆ ಈ ಚುನಾವಣೆ ಭಾಳ ಮುಖ್ಯ ಆಗಿದೆ ಅಂತೇಳಿ ನನಗನ್ಸುತ್ತೆ. ಅಂದರೆ ಹೊಸ ಬೆಳವಣಿಗೆಗಳಿಗೂ ಕೂಡ ಅದು ನಾಂದಿ ಆಡುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಒಂದು ವೇಳೆ ಈ ಚುನಾವಣೆಯನ್ನು ಗೆದ್ದ ನಂತರ ಯಡಿಯೂರಪ್ಪ ಅವರು ಈ ಸರ್ಕಾರವನ್ನು ಮತ್ತು ಮುಖ್ಯಮಂತ್ರಿಯವರನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾರೆ ಅಂತೇಳಿ ನನಗೇನು ಅಂತ ಅನ್ನಿಸ್ತಾ ಇಲ್ಲ. ಈ ಗೆಲುವು ಇದೆಯಲ್ಲ, ಈ ಗೆಲುವು ಪಕ್ಷದ ಇತರ ಮುಖಂಡರಿಗೆ ಒಂದು ಸೋಲಾಗುತ್ತೆ ಅಂತೇಳಿ ನನಗೆ. ಎಸ್, ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಮೇಡಮ್ನವರೇ, ತಾವೇನು ಹೇಳ್ತೀರಿ ಕೊನೆಯದಾಗಿ? ಇಲ್ಲ, ನಿಜಕ್ಕೂ ಈ ಚುನಾವಣೆ ಕೇವಲ ಆಡಳಿತ ಪಕ್ಷದವ್ರಿಗೆ ಅಷ್ಟೇ ಒಂದು ಇದೆಲ್ಲ, ಒಂದು ಏನು ಹೇಳ್ತೀರಾ, ಪ್ರತಿಷ್ಠೆ ಅಲ್ಲ.
ಈವನ್ ವಿರೋಧ ಪಕ್ಷದವರು ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ, ಪ್ರತಿಷ್ಠೆಯಾಗಿ ತಗೊಂಡಿದ್ದೀವಿ. ಜನರಿಗೆ ಇನ್ನೂ ಅರ್ಥ ಆಗೋದಿಲ್ಲ. ಈ ಸರ್ಕಾರದಲ್ಲಿ ಸರ್ಕಾರ ನಡೆಸುವವರು ಸ್ವಲ್ಪ ಜನ ಜೈಲಲ್ಲಿದ್ದಾರೆ, ಕೆಲವು ಜನ ಬೇಯ್ಲಲ್ಲಿದ್ದಾರೆ, ಕೆಲವರು ಸೇಲ್ ಆಗ್ತಾ ಇದ್ದಾರೆ. ಇದನ್ನ ಜನ ಒಪ್ಕೊಳ್ತಾರ ಅನ್ನೋದು ನಮ್ಮ ಪ್ರಶ್ನೆ. ಇದ್ರ ಮಧ್ಯೆ ಮಾರಾಟ, ವ್ಯಾಪಾರ, ನೋಟಿಗಾಗಿ ಓಟು ಎಲ್ಲ ಬೈ ಎಲೆಕ್ಷನಲ್ಲೂ ಅದನ್ನೇ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಮೇಡಮ್ ಈಗ ಕೆಲವರು ಜೈಲಲ್ಲಿದ್ದಾರೆ, ಕೆಲವರು ಬೇಲಲ್ಲಿದ್ದಾರೆ, ಇನ್ನು ಪ್ರತಿಪಕ್ಷದ ನಾಯಕರು ಕೆಲವರು ಬಯಲಲ್ಲಿದ್ದಾರೆ. ಅಂತವ್ರಿಗೆ ಏನಾದ್ರು ಒಂದು ಆಶ್ರಯ ಸಿಗುತ್ತಾ ನೆಕ್ಸ್ಟ್? ಅಲ್ಲ, ಅದು ಕಾದ್ ನೋಡ್ಬೇಕಾಗುತ್ತೆ. ಏನ್ ಆಶ್ರಯ ಸಿಗುತ್ತೆ ಅದರಿಂದ? ಆಶ್ರಯದ ಪ್ರಶ್ನೆ ಅಲ್ಲ, ಅವ್ರಿಗೂ ಕಾನೂನು ರೀತಿ ಏನ್ ಕ್ರಮ. ಯಾಕಂದ್ರೆ ಪ್ರತಿ ಚುನಾವಣೆ ಅನ್ನುವಂಥದ್ದು ತಮಗೆ ಬೇಕೋ ಬೇಡವೋ ಅದು ಪ್ರತಿಷ್ಠೆಯ ವಿಚಾರವೇ. ಸೊ ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರವೇ. ಸೊ ಇಂಥ ಸಂದರ್ಭದಲ್ಲಿ ತ್ಯಾಗರಾಜ್ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಸಿದ್ದರಾಮಯ್ಯನವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಅಧಿಕಾರ ಸ್ವೀಕರಿಸ್ಕೊಂಡಾಗಿಂದ ಅವ್ರಿಗೊಂದು ಯಾವುದೋ ಒಂದು ಒಳ್ಳೆ ಜಯ ಅನ್ನುವಂಥದ್ದು ಸಿಕ್ಕಿಲ್ಲ ಯಾವುದೇ ಇದರಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಇದು ಅದಕ್ಕೇನಾದರೂ ನಾಂದಿ ಹಾಡಬಲ್ಲದ? ಅಲ್ಲ, ಆ ರೀತಿನೇ ನಾಂದಿ ಹಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ. ಮತ್ತೆ ನಾವು ಮತದಾರರಲ್ಲೂ ನಮ್ಮ ಮನವಿ ಮೇಯ್ನ್ ಆಗಿ ಅಂತ ಹೇಳಿದ್ರೆ, ಈ ರಾಜ್ಯದ ಮತದಾರರ ಮರ್ಯಾದೆ ಉಳಿಸಬೇಕು. ಇಡೀ ದೇಶದಾದ್ಯಂತ ಏನಾಗಿದೆ ಅಂತ ಹೇಳಿದರೆ, ಮತದಾರರು ಇವಾಗ ಅವರು ಕೂಡ ಸೇಲ್ಗಿದ್ದಂಗಿದ್ದಾರೆ. ಅದು ಆಗಬಾರದು, ಮರ್ಯಾದೆ ಉಳಿಸಬೇಕು. ಓಟಿಗಾಗಿ ನೋಟು ಅನ್ನೋದನ್ನ ಇನ್ನು ಇದ್ರ ಚುನಾವಣೆ ಅಥವಾ ಈ ಪ್ರಜಾಪ್ರಭುತ್ವದಲ್ಲಿ ಕಿತ್ತೊಗಿಬೇಕು ಅನ್ನೋದು ನಾವು ಎಷ್ಟು ಮನದಟ್ಟು ಮಾಡಬೇಕು ಅಷ್ಟು ಮಾಡಿದ್ದೇವೆ. ಸ್ವಲ್ಪ ಯಶಸ್ಸು ಆಗ್ಬೋದು ಅಂತ. ತುಂಬಾ ಸಂಕ್ಷಿಪ್ತವಾಗಿ ಪ್ಲೀಸ್. ಇಲ್ಲಿ ಸಿದ್ದರಾಮಯ್ಯ ಅವರು ಒಂದು ವಿಚಾರ ಹೇಳಿದ್ದಾರೆ. ನೀವು ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆ ಅಂತ ಹೇಳಿದ್ರಿ. ಇದನ್ನ ಸಿದ್ದರಾಮಯ್ಯ ಅವರು ಆಡಳಿತದಲ್ಲಿರುವಂತಹ ಪಕ್ಷವೇ ಗೆಲ್ಲೋದು ವಾಡಿಕೆ ಅಂತೇಳಿ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅವರು ಯುದ್ಧಕ್ಕೆ ಮೊದಲೇ ಶಸ್ತ್ರತ್ಯಾಗವನ್ನ ಮಾಡಿದ್ದಾರೆ ಅಲ್ಲ, ಅವ್ರ ಬಾಯಲ್ಲೇ ಬಂದಿರುವಂತಹ ಮಾತಿದು. ನಾವು ಆಡಿರೋದಲ್ಲ, ಅವ್ರು ಆಡಿರೋ ಮಾತಿದು. ವಾಡಿಕೆ ಇದರಿಂದ ಒಂದು ಪಕ್ಷದ ಎಲ್ಲಾ ಪಕ್ಷಗಳಿಗೂ ಇದು ಪ್ರತಿಷ್ಠೆ, ಎಲ್ಲಾ ಪಕ್ಷಗಳಿಗೂ ಪ್ರತಿಷ್ಠೆ ಅಳತೆ ಮಾಡಬಾರದು ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಒಂದು ಪಕ್ಷದ ಶಕ್ತಿಯನ್ನು ಅಳತೆ ಮಾಡಬಾರದು, ಇದು ವಾಡಿಕೆ ಅಂತ. ನಾನು ಒಂದು ವಿಷಯಕ್ಕೆ ನಾನು ಹೇಳಲೇಬೇಕು. ಉತ್ತರ ತಪ್ಪು ಮೆಸೇಜ್ ಹೋಗುತ್ತೆ. ನನ್ನನ್ನು BSY ವಿರೋಧಿ ಅನ್ನೋ ರೀತಿಯಲ್ಲಿ ನೀವು ಹೇಳಿದ್ರಿ, ಮೋಟಮ್ನವರು ಹೇಳಿದ್ರು. ಯಾರು ಹೇಳಿದ್ರು? ಒಂದು ನಿಮಿಷ ಕೇಳಿ. ಹೈದರಾಬಾದ್ ಎಪಿಸೋಡ್ ಆಯ್ತು, ನಾನೇನು ಸರ್ಕಾರ ಬೀಳ್ಸಕ್ಕೆ ಹೋಗಿರಲಿಲ್ಲ. ಚೆನ್ನೈ ಎಪಿಸೋಡ್ ಆಯಿತು, ನಾನೇನು ಸರ್ಕಾರ ಬೀಳ್ಸಕ್ಕೆ ಹೋಗಿರಲಿಲ್ಲ. ಹಾಗೆ ಹೋಗದೇ ಇದ್ದಾಗ ನನ್ನನ್ನು ಹೆಂಗೆ ವಿರೋಧಿ ಅಂತ ಹೇಳ್ತೀರಿ? ನಾನು ಎಲ್ಲ ಕಾಲದಲ್ಲೂ ಪಕ್ಷದ ಜೊತೆಗೆ ಇದ್ದೀನಿ. ವೈಯಕ್ತಿಗತವಾಗಿ ಅಧಿಕಾರ ಕೊಡದೇ ಇದ್ರೂ ಕೂಡ, ನಮ್ಮ ಜಿಲ್ಲೆಗೆ ರಾಜಕೀಯ ನ್ಯಾಯ ಸಿಗದೇ ಇದ್ರೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ಪಕ್ಷದ ಜೊತೆಗೆ ಪ್ರಶ್ನೆ ಕೇಳಿ. ನಾನೊಬ್ಬ ಪಾರ್ಟಿ ಜನರಲ್ ಸೆಕ್ರೆಟರಿ ಇದ್ದೀನಿ. ನಾನು ಡೆಲ್ಲಿಗೆ ಹೋಗೋದಕ್ಕೆ ತಪ್ಪರ್ಥ ಕಲ್ಪಿಸಬೇಕಾದಿಲ್ಲ. ನಾಯಕತ್ವ ಬದಲಾವಣೆ CT ರವಿ ಮಾತಿನ ಮೇಲೆ ತೀರ್ಮಾನ ಆಗ್ತಕ್ಕಂಥ ಸಂಗತಿ ಅಲ್ಲ. ನೀವು ವಿರೋಧಿ ಅಂತ ತೀರ್ಮಾನ ಮಾಡಬೇಕಾಗಿರೋದು ಯಾರು ಪಕ್ಷದೊಳಗೆ ಇದ್ದು ಅಧಿಕಾರಕ್ಕೋಸ್ಕರ ವಿರುದ್ಧ ಎದ್ದು ನಿಂತರೋ, ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸ ಮಾಡೋರು ಅವ್ರನ್ನ ವಿರೋಧಿ ಅಂತ ತೀರ್ಮಾನ ಮಾಡಿ ನಾನು ಯಾವತ್ತೂ ಆ ಕೆಲಸ ಮಾಡಿ. ಇನ್ನೊಂದೇನು ಅಂದ್ರೆ ಭ್ರಷ್ಟಾಚಾರ ಅಲ್ಲ, ಸರ್ಕಾರ ನಡೆಸ್ತಕ್ಕಂಥವ್ರು ಜೈಲಲ್ಲಿ ಅಂತ ಹೇಳಿ ಮೋಟಮ್ನವ್ರು ಹೇಳಿದ್ರಲ್ಲ. ದೆಹಲಿ ಪರಿಸ್ಥಿತಿ ಏನು ಇವತ್ತು? ಭ್ರಷ್ಟಾಚಾರದ ವಿಷಯದ ಬಗ್ಗೆ ಎಲ್ಲ ಪಕ್ಷಗಳು ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು. ಬರೀ BJP ಅಲ್ಲ. ಮತದಾರರ ಮರ್ಯಾದೆ ಅಂತಂದ್ರಲ್ಲ, 110 ಸೀಟು ವಿಪಕ್ಷಗಳು ಗೆದ್ದಿತ್ತು. ಹಂಗಿದ್ರೆ ಅಲ್ಲಿ ನೋಟ್ ಹಂಚೆ ಓಟ್ ತಗೊಂಡ್ರ? ಜನಾಭಿಪ್ರಾಯನ ತಾವು ಹಲವು ಬಾರಿ ಶಾಸಕರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿ ಜವಾಬ್ದಾರಿ ಇರ್ತಕ್ಕಂಥವ್ರು ಮತದಾರರೆಲ್ಲರೂ ಸೇಲಿಗಿದ್ದಾರೆ ಅಂತ ಭಾವಿಸಬಾರ್ದು. ಮತದಾರ ಸೇಲಿಗಿರೋದೇ ಆಗಿದ್ರೆ ತಮಿಳುನಾಡಿನಲ್ಲಿ DMK ಅಧಿಕಾರಕ್ಕೆ ಬರಬೇಕಿತ್ತು. ಅಲ್ಲಿ ಕೊಟ್ಟಿದ್ದು ಒಂದೊಂದು ಓಟಿಗೆ 5,000. ನಾವು ಒಂದ್ ಕಾಲದಲ್ಲಿ ಆತಂಕ ಪಡ್ತಿದ್ವಿ. ಎಲೆಕ್ಷನ್ ಬಂದಾಗ ನಾವು ಚೆನ್ನಾಗಿ ಕ್ಯಾಂಪೇನ್ ಮಾಡಿ ಬಂದ್ರೆ ರಾತ್ರಿ ಬೆಳಕಾಗೋದ್ರೊಳಗೆ ಈ ರಾಕೆಟ್ ಮಾಸ್ಟರ್ ಬ್ರಾಂಡ್ಗಳನ್ನು ಕಾಂಗ್ರೆಸ್ ದಳದವ್ರು ಹಂಚ್ಬಿಡೋರು. ನಮಗೆ ಸಾಮರ್ಥ್ಯನೂ ಇರಲಿಲ್ಲ. ನಾವು ದಿನ ಬೆಳಗ್ಗೆ ಹಿಂದಿನ ದಿನ BJP ಅಂತಿದ್ದವರು ಇವತ್ತೇನಪ್ಪ ಚೇಂಜ್ ಆದ್ರು ಅಂತ ಅಂತಿದ್ವಿ. ಈ ಪದ್ಧತಿನ, ಈ ಅನಿಷ್ಟ ಪದ್ಧತಿನ ಅನುಭವಿಸ್ತಾ ಇದ್ದೀರಿ. ತಾವಿಬ್ರು ಒಂದ್ ಮಾತು ಅಂದ್ರೆ ತಾವೊಂದು ಮಾತನ್ನು ಒಪ್ಕೊಂಡ್ರಿ. ಈ ಅನಿಷ್ಟ ಪದ್ಧತಿನ ಹುಟ್ಟು ಹಾಕಿದ್ದು ಭಾಜಪ ಅಲ್ಲ, ಅನಿಷ್ಟ ಪದ್ಧತಿನ ಹುಟ್ಟು ಹಾಕಿದ್ದು ಕಾಂಗ್ರೆಸ್ ಮತ್ತು ಜನತಾದಳ.
ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೋಟಮ್ನವರೇ, ರವಿ ಅವರೇ, ನಾಗರಾಜ್ ಮತ್ತೆ ರಮೇಶ್ ಬಾಬು, ಓಕೆ ಮತ್ತಷ್ಟು ಓಕೆ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮ್ಮನವ್ರಿಗೂ ಕೂಡ ಧನ್ಯವಾದಗಳು. ಅಂತೂ ಸಾಕಷ್ಟು ಚರ್ಚೆ ಆಯಿತು. ಅದ್ರ ಒಂದು ಮಾತ್ರ ನಿಜ, ಯಾವ್ಯಾವ ಪಕ್ಷಗಳು ಯಾವ್ಯಾವ ಪಾಠವನ್ನು ಕಲಿಸ್ತಾರೆ ಮತದಾರರು ಅನ್ನುವಂಥದ್ದು. ಅಂತೂ ಬೇಕಿತ್ತೋ ಬೇಡವಾಗಿತ್ತೋ ಉಪಚುನಾವಣೆ ಅಂತ ಬಂತು. ಆದರೆ ಚುನಾವಣೆಯ ಫಲಿತಾಂಶ ಯಾರಿಗೆ, ಫಲಿತಾಂಶದ ನಂತರದ ಬೆಳವಣಿಗೆಗಳು ಪಕ್ಷದ ಒಳಗಡೆನೆ ಏನೇನಾಗ್ಬೋದು ಅದನ್ನು ಬಹುಶಃ 30ರ ನಂತರ ಆ ಬೆಳವಣಿಗೆಗಳನ್ನು ನಾವು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.